ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಗಂಡನೊಂದಿಗೆ ಸಂಸಾರ ಮಾಡಲು ಒಪ್ಪದ ಮಗಳನ್ನು ಕೊಂದು ಸುಟ್ಟು ಹಾಕಿ ಹುಡುಕಿ ಕೊಡುವಂತೆ ದೂರು ಕೊಟ್ಟ ತಂದೆ. 4 ತಿಂಗಳ ನಂತರ ಪ್ರಕರಣ ಬಯಲಿಗೆ. ಹೊಸ ವರ್ಷದ ಮೋಜು ಮಸ್ತಿಗೆ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ. ಅತಿಥಿ ಗೃಹಗಳ ಕೊಠಡಿ ಕಾಯ್ದಿರಿಸುವಿಕೆಯೂ ರದ್ದು. ಗೋಮಾಳ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಅಡ್ಡಿ. ಅಧಿಕಾರಿಗಳ ತಾರತಮ್ಯ ಧೋರಣೆ ಖಂಡಿಸಿ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಮಹಿಳೆ ಪ್ರತಿಭಟನೆ. 24 ಗಂಟೆ ಅವಧಿಯಲ್ಲಿ 2 ಯುವಕರನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ. ತುಮಕೂರಿನಲ್ಲಿ ಹೆಚ್ಚಿದ ಸರಣಿ ಕೊಲೆ. ಬೆಚ್ಚಿ ಬಿದ್ದ ಜನತೆ. ನೋಡುತ್ತಿದ್ದಂತೆ ಹೊತ್ತೂರಿದ ಎರ್ಟಿಗಾ ಕಾರು. ಎಷ್ಟೇ ಪ್ರಯತ್ನಿಸಿದ್ರೂ ಹೊರಬರಲಾಗದೆ ಚಾಲಕ ಸಜೀವ ದಹನ. ಎದೆ ಚಲ್ಲೆನಿಸುವ ಭಯಭೀಕರ ದೃಶ್ಯ. ವಾರ್ತೆಗಳ ವಿವರ. ಅಪ್ರಾಪ್ತ ವಯಸ್ಸಿಗೆ ಪ್ರೀತಿ ಮಾಡಿದ್ದ ಮಗಳ ಪ್ರೀತಿಯನ್ನು ಒಪ್ಪದ ತಂದೆ ತಾಯಿ ಬಲವಂತವಾಗಿ ಸಂಬಂಧ ನೋಡಿ ಮದುವೆ ಮಾಡಿದ್ರು. ಗಂಡನ ಮನೆಗೆ ಹೋಗಿ ಸಂಸಾರ ಮಾಡಲು ಮಗಳು ಒಪ್ಪದೆ ನಿರಾಕರಿಸುತ್ತಿದ್ಲು. ಇದ್ರಿಂದ ನಮ್ಮ ಮರ್ಯಾದೆ ಹೋಯಿತು ಎಂದು ಭಾವಿಸಿದ ತಂದೆಯೇ ಮಗಳನ್ನು ಕೊಂದು ಗುರುತು ಸಿಗದಂತೆ ಸುಟ್ಟು ಹಾಕಿದ್ದು. 4 ತಿಂಗಳ ನಂತರ ಪ್ರಕರಣ ಬಯಲಿಗೆ ಬಂದಿದೆ. ಈ ಕುರಿತು ಒಂದು ವರದಿ. ಇದು ಮರ್ಯಾದೆ ಹತ್ಯೆಯೋ ಇಲ್ಲವೇ ಹಠಕ್ಕೆ ಬಿದ್ದು ಗಂಡನ ಮನೆಗೆ ಹೋಗಲು ಒಪ್ಪದ ಮಗಳ ನಡೆಯಿಂದ ರೋಸಿ ಹೋಗಿ ತಂದೆಯೇ ಮಗಳನ್ನು ಹತ್ಯೆಗೈದು ಹುಲ್ಲಿನ ಮೆದೆಯಲ್ಲಿ ಹಾಕಿ ಸುಟ್ಟು ಹಾಕಿ ಮಗಳು ಕಾಣೆಯಾಗಿದ್ದಾಳೆ, ಹುಡುಕಿ ಕೊಡಿ ಎಂದು ತಡವಾಗಿ ಪೊಲೀಸ್ ಠಾಣೆಗೆ ತಂದೆ ರವಿ ದೂರು ನೀಡಿದ್ದ. ಪ್ರಕರಣದ ಬೆನ್ನಹತ್ತಿದ್ದ ಪೊಲೀಸರು ದೂರು ನೀಡಿದ ವ್ಯಕ್ತಿಯೇ ಆರೋಪಿ ಎಂದು ಕೊಲೆಯ ರಹಸ್ಯವನ್ನು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ನಂಗಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಂಗಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮರವೇಮನೆ ಗ್ರಾಮದ ರವಿ ಎಂಬಾತನ ಮಗಳು ಅರ್ಚಿತಾ ಕೊಲೆಗೀಡಾದ ಯುವತಿ. ಅರ್ಚಿತಾ ಅದೇ ಗ್ರಾಮದ ಕಲ್ಯಾಣ್ ಕುಮಾರ್ ಎಂಬಾತನನ್ನ ಪ್ರೀತಿಸುತ್ತಿದ್ದಳು ಎನ್ನಲಾಗಿದೆ. ಈ ವಿಚಾರ ತಿಳಿದು ತಂದೆ ತಾಯಿ ಪ್ರೀತಿ ಪ್ರೇಮ ತೊರೆಯುವಂತೆ ಮಗಳಿಗೆ ತಾಕೀತು ಮಾಡಿದ್ದಲ್ಲದೆ ಕೋಲಾರ ತಾಲೂಕಿನ ಜೋಡಿ ಕೃಷ್ಣಾಪುರ ಗ್ರಾಮದ ಸುಬ್ರಹ್ಮಣಿ ಎಂಬಾತನೊಂದಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಮದುವೆ ಮಾಡಿಕೊಟ್ಟ ಗಂಡನೊಂದಿಗೆ ಸಂಸಾರ ಮಾಡಲು ಒಪ್ಪದ ನಡೆಯಿಂದ ಬೇಸತ್ತ ತಂದೆ ಮೇ ತಿಂಗಳಿನಲ್ಲಿ ಗಂಡನ ಮನೆಯಿಂದ ಮಗಳನ್ನು ಕರೆ ತಂದಿದ್ದ. ಮೊಸ್ಟೂರು ಗ್ರಾಮದ ಬಳಿ ತಾನು ಭೋಗ್ಯಕ್ಕೆ ಪಡೆದಿದ್ದ ಜಮೀನಿನಲ್ಲಿ ಕೊಲೆ ಮಾಡಿ ಹುಲ್ಲಿನ ಮೆದೆಯೊಳಗೆ ಹಾಕಿ ಸುಟ್ಟು ಹಾಕಿದ್ದ. ನಂತರ ಮಗಳು ಕಾಣೆಯಾಗಿದ್ದಾಳೆಂದು ನಂಗಲಿ ಪೊಲೀಸರಿಗೆ ದೂರು ನೀಡಿದ್ದಾನೆ. ನಂತರ ಪೊಲೀಸರ ತನಿಖೆ ವೇಳೆ ಕೊಲೆ ಪ್ರಕರಣ ಬಯಲಿಗೆ ಬಂದಿದ್ದು, ಸದ್ಯ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಮೊಸ್ಟೂರು ಗ್ರಾಮದಲ್ಲಿ ಕೊಲೆಯಾದ ಸ್ಥಳದಲ್ಲಿ ಮೃತಳ ಅವಶೇಷಗಳಿಗಾಗಿ ಎಫ್ಐಎಸ್ಎಲ್ ತಂಡದಿಂದ ಹುಡುಕಾಟ ನಡೆಸಿದ್ದಾರೆ. ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವಪ್ರಸಿದ್ಧ ಕರ್ನಾಟಕದ ಊಟಿ ಎಂದೇ ಹೆಸರುವಾಸಿಯಾಗಿರುವ ಪ್ರವಾಸಿ ತಾಣ ನಂದಿಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆ ಮೋಜು ಮಜಾ ಮಾಡಲು ಅವಕಾಶವಿಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ನಂದಿಗಿರಿಧಾಮಕ್ಕೆ ಪ್ರವೇಶವನ್ನ ನಿಷೇಧಿಸಿ ಜಿಲ್ಲಾಧಿಕಾರಿ ರವೀಂದ್ರ ನಿಷೇಧಾಜ್ಞೆ ಹೊರಡಿಸಿದ್ದಾರೆ. ಕರ್ನಾಟಕದ ಊಟಿ ಎಂದೇ ಹೆಸರುವಾಸಿಯಾಗಿರುವ ನಂದಿಗಿರಿಧಾಮಕ್ಕೆ ಹೊಸ ವರ್ಷದ ಆಚರಣೆಗೆ ಪ್ರವೇಶ ನಿಷೇಧಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಡಿಸೆಂಬರ್ 31ರ ಸಂಜೆ 6 ಗಂಟೆಯಿಂದ 2024ರ ಜನವರಿ 1ರ ಬೆಳಗ್ಗೆ 6 ಗಂಟೆಯವರೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ. ಜೊತೆಗೆ ಪ್ರವಾಸಿಗರಿಗೆ ಅತಿಥಿ ಗೃಹಗಳಲ್ಲಿ ಕೊಠಡಿಗಳಲ್ಲಿ ಕಾಯ್ದಿರಿಸುವುದನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದ್ದಾರೆ.
ಈ ಕುರಿತು ಸಾರ್ವಜನಿಕರು ಮತ್ತು ಪ್ರವಾಸಿಗರು ಸಹಕರಿಸಬೇಕೆಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಹೋಗುವ ಪ್ಲಾನ್ ಮಾಡಿದ್ರೆ ಕೂಡಲೇ ಪ್ಲಾನ್ ಬದಲಾಯಿಸಿಕೊಳ್ಳಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಿವೇಶನ ರಹಿತ ದಲಿತ ಮಹಿಳೆಯೋರ್ವಳು ಮನೆ ಕಟ್ಟಲು ಮುಂದಾಗಿದ್ರೆ ಅಧಿಕಾರಿಗಳು ಅಡ್ಡಿಪಡಿಸುತ್ತಿರುವ ಘಟನೆ ಚಿಂತಾಮಣಿ ತಾಲೂಕು ಚಿಲಕಲನೆರ್ಪು ಹೋಬಳಿ ಕೊರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದ್ರೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಚಿಲಕಲನೆರ್ಪು ಹೋಬಳಿಯ ಕದಿರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 76ರಲ್ಲಿ ಹಲವು ವರ್ಷಗಳಿಂದ ಪ್ರಮೀಳಾ ಎಂಬ ದಲಿತ ಮಹಿಳೆ ಗುಡಿಸಲು ಹಾಕಿಕೊಂಡು ಜೀವನ ಮಾಡುತ್ತಿದ್ದಾರೆ. ಆದರೆ ಈಗ ಅದೇ ಸ್ಥಳದಲ್ಲಿ ಗುಡಿಸಲು ಮನೆ ತೆಗೆದು ಪಾಯ ಹಾಕಿ ಮನೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೆಲ ರಾಜಕೀಯ ಪ್ರಭಾವಿಗಳ ಮಾತುಗಳಿಗೆ ಮಣಿದು ವಸತಿ ರಹಿತ ದಲಿತ ಮಹಿಳೆಯು ಮನೆ ಕಟ್ಟದಂತೆ ತಡೆಯಲು ಮುಂದಾಗಿದ್ದಾರೆ. ಇನ್ನು ವಾಸಿಸಲು ಮನೆಯಿಲ್ಲದೆ ದೇವಾಲಯದ ಬಳಿ ವಾಸವಾಗಿರುವ ಪ್ರಮೀಳಾ ಪಾಯದ ಬಳಿ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಪ್ರತಿಭಟನೆಗೆ ಮುಂದಾಗಿದ್ದು, ಮನೆ ನಿರ್ಮಾಣಕ್ಕೆ ಅಡ್ಡಿ ಬಂದ್ರೆ ನಾನು ಇಲ್ಲೇ ಕತ್ತು ಕೊಯ್ದುಕೊಂಡು ಸಾಯುತ್ತೇನೆಂದು ತಮ್ಮ ಅಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡಿದ್ದಾರೆ. ಪ್ರಮೀಳಾ ಅಂತ. ನನಗೆ 15 ವರ್ಷದಿಂದ ಇಲ್ಲಿ ಗುಡಿಸಲು ಹಾಕೊಂಡಿದ್ದೀನಿ. ಇಲ್ಲಿ ದೇವಸ್ಥಾನದಲ್ಲಿ ಇರ್ತೀನಿ. ನಾನು ಕೂಲಿ ಕೆಲಸ ಮಾಡ್ಕೊಂಡು 2 ಮಕ್ಕಳಿದ್ದಾರೆ. ನಾನು ಕೂಲಿ ಕೆಲಸ ಮಾಡ್ಕೊಂಡು ಅಷ್ಟು ದುಡ್ಡು ಎತ್ತಿಕೊಂಡು ಈಗ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ. ಬಂದು ತೊಂದರೆ ಮಾಡ್ತಾವ್ರೆ, ತೊಂದರೆ ಕೊಡ್ತಾವ್ರೆ. ಬಂದು ಕೆಲಸ ನಿಲ್ಲಿಸ್ತವ್ರೆ. ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಈ ಸರ್ವೆ ನಮ್ಮನೆಲ್ಲ ತುಂಬ ಮನೆಗೆ 40 ಮನೆಗಳಿದೆ. ಯಾರು ಗೋಮಾಲ ಜಾಗದಲ್ಲಿ 76ನೇ ಸರ್ವೆ ನಮ್ಮನಲ್ಲಿ 40-45 ಮನೆಗಳಿದ್ದಾವೆ. ಯಾರಿಗೂ ತೊಂದರೆ ಕೊಡ್ತಾರೆ, ನಮಗೆ ತುಂಬ ತೊಂದರೆ ಕೊಡ್ತಾವ್ರೆ. ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಥರ ಮುಂದುವರೆದರೆ, ಇದೇ ಥರ ಟಾರ್ಚರ್ ಕೊಟ್ಟರೆ ನಾವಿಲ್ಲೇ ಕೊಯ್ಕೊಂಡು ಸಾಯೋದಕ್ಕೆ ರೆಡಿ. ಇನ್ನು ಪ್ರತಿಭಟನೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸ್ಥಳಕ್ಕೆ ಆಗಮಿಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದು, 1 ವಾರ ಅಥವಾ 15 ದಿನಗಳ ಒಳಗಾಗಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಕೊಡುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ನವೀನ್ ಜಿ, ಕೃಷ್ಣ, ಪ್ರಕಾಶ್ ಸೀನಪ್ಪ, ಕನ್ನಡಪರ ಹೋರಾಟಗಾರ ರಾಮಾಂಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಚಿಕ್ಕಬಳ್ಳಾಪುರ ಶಾಖೆ ಸುಲಾಲಪ್ಪ ದಿನ್ನೆ ಬಳಿ 100 ವರ್ಷಗಳ ಹಿಂದೆ ಸ್ಥಾಪಿತವಾಗಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಈಗ ಭವ್ಯವಾದ ದೇಗುಲವಾಗಿ ಕಂಗೊಳಿಸುತ್ತಿದೆ. ಶ್ರೀ ಹನುಮ ಜಯಂತಿ ಪ್ರಯುಕ್ತ ದೇವಾಲಯವನ್ನು ವೈಕುಂಠದಂತೆ ಶೃಂಗರಿಸಲಾಗಿದೆ. ಹನುಮ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕಡಲೆಕಾಯಿ ಪರಿಷೆ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದಿಚುಂಚನಗಿರಿ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕಡಲೆಕಾಯಿ ಪರಿಷೆ ದಿನಾಂಕ 31/12/2023 ಭಾನುವಾರ ಮಧ್ಯಾಹ್ನ 2ರಿಂದ 4 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ,
ಕನಸಿನ ಸ್ವಂತ ಮನೆ. ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. 24 ಗಂಟೆಯ ಅವಧಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಯುವಕರನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ನಡೆದಿದ್ದು, ಇದರಿಂದ ಸಾರ್ವಜನಿಕರು ಬೆಚ್ಚಿ ಬೀಳುವಂತಾಗಿದೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ಸರಣಿಯಾಗಿ ಕೊಲೆಗಳು ಆಗುತ್ತಿರುವುದು ಆತಂಕ ಮೂಡಿಸಿದೆ. ಕ್ರಿಸ್ಮಸ್ ಹಬ್ಬದ ದಿನವೇ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ನಡೆದು ಯುವಕನೋರ್ವನನ್ನು ಡ್ರ್ಯಾಗರ್ನಿಂದ ಬರ್ಬರವಾಗಿ ಚುಚ್ಚಿದ್ದು, ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯೆ ಯುವಕ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಬೆತ್ತಲೂರು ಗ್ರಾಮದಲ್ಲಿ ನಡೆದಿದೆ. ತುಮಕೂರು ತಾಲೂಕು ಗ್ರಾಮಾಂತರ ವ್ಯಾಪ್ತಿಯ ಬೆತ್ತಲೂರು ಗ್ರಾಮದಲ್ಲಿ ಯುವಕರ ಮಧ್ಯೆ ನಡೆದ ಜಗಳದಲ್ಲಿ 30 ವರ್ಷದ ನಿರಂಜನ್ನನ್ನು ಹತ್ಯೆ ಮಾಡಲಾಗಿದೆ. ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿದ್ದ ಯುವಕರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ವೇಳೆ ಮೃತಪಟ್ಟ ನಿರಂಜನ್ಗೆ ಕೆಲವರು ಡ್ರ್ಯಾಗರ್ನಿಂದ ಚುಚ್ಚಿದ್ದಾರೆ ಎನ್ನಲಾಗುತ್ತಿದೆ. ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯೆ ನಿರಂಜನ್ ಮೃತಪಟ್ಟಿದ್ದು, ಸುದ್ದಿ ತಿಳಿದ ತಕ್ಷಣ ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಇನ್ನು ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಪೊಲೀಸರು ಎಲ್ಲಾ ಆಯಾಮದಲ್ಲೂ ತನಿಖೆ ಕೈಗೊಂಡಿದ್ದು, ಹತ್ಯೆಗೈದು ಪರಾರಿಯಾಗಿರುವ ಆರೋಪಿಗಳಿಗಾಗಿ ಶೋಧ ಮುಂದುವರೆಸಿದ್ದಾರೆ. ತುಮಕೂರು ತಾಲೂಕು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ತುಮಕೂರು ತಾಲೂಕು ಬೆಳೆದರ ಗ್ರಾಮದಲ್ಲಿ ಯುವಕ ಹನುಮಂತರಾಜು 23 ವರ್ಷ ಎಂಬಾತನನ್ನ ರಾಡ್ನಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಮೃತಪಟ್ಟಿರುವ ಯುವಕನಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿದ್ದು, ಯುವಕ ಒಬ್ಬನೇ ಬೆಳೆದರ ಗ್ರಾಮದಲ್ಲಿ ವಾಸವಾಗಿದ್ದ. ಘಟನೆ ನಡೆದ ಕೂಡಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಚುರುಕುಗೊಳಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಹಾಡಹಗಲೇ ಕಾರೊಂದು ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಕಾರು ಚಾಲಕ ಸಜೀವ ದಹನವಾಗಿದ್ದಾನೆ. ಎಷ್ಟೇ ಪ್ರಯತ್ನಿಸಿದ್ರೂ ಹೊರಬರಲಾಗದೆ ಕಣ್ಣ ಎದುರಿಗೆ ಸುಟ್ಟು ಕರಕಲಾಗದ ಘಟನೆಯ ಒಂದೊಂದು ಭೀಕರ ದೃಶ್ಯ ಎದೆ ಝಲ್ಲೆನಿಸುತ್ತೆ. ಒಂದೊಂದು ದೃಶ್ಯವು ಭೀಕರ, ಭಯಾನಕ. ಒಂದು ಕ್ಷಣ ಎದೆ ಝಲ್ಲೆನಿಸುತ್ತೆ. ನೋಡುತ್ತಿದ್ದಂತೆ ಕಾರು ಚಾಲಕ ಸಜೀವ ದಹನವಾಗಿರುವ ಘಟನೆ ನೆಲಮಂಗಲ ಸಮೀಪದ ಅಂಚೆಪಾಳ್ಯದಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ನಡೆದಿದೆ. ನಡು ರಸ್ತೆಯಲ್ಲಿ ಎರ್ಟಿಗಾ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ನೆಲಮಂಗಲದಿಂದ ಬೆಂಗಳೂರು ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮಾರುತಿ ಎರ್ಟಿಗಾ ಕಾರು ಏಕಾಏಕಿ ಹೊತ್ತಿ ಉರಿದಿದೆ. ಕಾರಿನ ಒಳಗಿದ್ದ ಚಾಲಕ ಹೊರ ಬರಲಾಗದೆ ಬೆಂಕಿಯ ತೀವ್ರತೆಗೆ ಸುಟ್ಟು ಕರಕಲಾಗಿದ್ದಾನೆ. ಸ್ಥಳೀಯರು ಹಾಗೂ ಸಹ ಪ್ರಯಾಣಿಕರು ರಕ್ಷಿಸಲು ಪ್ರಯತ್ನಿಸಿದ್ರು. ಕಾರಿನ ಲಾಕ್ ಓಪನ್ ಆಗದೆ ಜನರ ಕಣ್ಣೆದುರೇ
ಚಾಲಕ ಸಜೀವ ದಹನವಾಗಿದ್ದಾನೆ. ಯಾವಾಗ ಘಟನೆ ಬಗ್ಗೆ ಮಾಹಿತಿ ಬರುತ್ತೋ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಶುರು ಮಾಡಿದ್ರು. ಆದರೆ ಬೆಂಕಿ ಆರಿಸುವ ಒಳಗೆ ಚಾಲಕನ ಪ್ರಾಣವೇ ಹೋಗಿತ್ತು. ಸಂಪೂರ್ಣ ಸುಟ್ಟು ಕರಕಲಾಗಿದ್ದ ಮೃತದೇಹ ಹೊರತೆಗೆದು ನೆಲಮಂಗಲ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಘಟನೆಯಿಂದ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿ ಜಾಮ್ ಕ್ಲಿಯರ್ ಮಾಡಲು ಸಂಚಾರಿ ಪೊಲೀಸರು ಹರಸಾಹಸ ಪಟ್ಟರು. ಆ ಘಟನೆ ನಾವು ಇಲ್ಲೇ ಸ್ಥಳೀಯಲ್ಲೇ ಇದ್ದು ರೋಡಲ್ಲೇ ಸಡನ್ ಆಗಿದ್ದು ಕಾರು ಬೆಂಕಿ ಹತ್ತೊಂಡ್ಬಿಡ್ತು. ಬೆಂಕಿ ಹತ್ತೊಂಡ್ಲ ಏನಾಯ್ತು ಅಂತ ಓಡಿ ಬಂದು ಡೋರ್ ತೆಗಿಬೇಕಾದ್ರೆ ಡೋರ್ ಎಲ್ಲ ಕಡೆ ಲಾಕ್ ಆಗಿದ್ದು. ತಿರ್ಗಾ ಲಾಕನ್ನು ಏನು ಮಾಡೋಕ್ಕಾಗಲಿಲ್ಲ. ಅಕ್ಕಪಕ್ಕಲ್ಲಿ ಒಂಚೂರು ಕಲ್ಲುಗಳಿದ್ದು ತೊಗೊಂಡು ಗ್ಲಾಸ್ ಎಲ್ಲ ಹೊಡೆದು ಓಪನ್ ಮಾಡಿದ್ವು. ಆದರೂ ಆ ಬಾಡಿ ನಾವು ಆಚೆ ತೆಗಿಬೇಕಂದ್ರೆ ನಮ್ಮ ಕೈಲಿ ಆಗಲಿಲ್ಲ. ಬೆಂಕಿ ನಮ್ಮ ಕೈ ತಗಲಾಕೊಳಕ್ಕೆ ಬಂತು. ನಾವು ಡೋರ್ ಓಪನ್ ಮಾಡೋಕೆ ಹೋಗ್ಬೇಕಾದ್ರೆ ತಗಲಾಕೊಳಕ್ಕೆ ಬರೋಕಿತ್ತು. ಬೇಡ ಅಂತ ಏನು ಮಾಡ್ಕೊಂಡು ಮತ್ತು KSRTC ಬಸ್ಗಳನ್ನು 3-4 ಜನ ಕಡೆಯಿಂದ ಫೈರ್ ಇಂಜಿನ್ ಸಿಲಿಂಡರ್ ತೊಗೊಂಡು ನಾವು ಅದನ್ನು ಪ್ರೆಸ್ ಮಾಡಿದ್ವು. ಅಲ್ಲಿ KSRTC ಬಸ್ನವ್ರು ಬರ್ತಾಯಿದ್ರು, ಅವ್ರ ಹತ್ರ ಸಿಲಿಂಡರ್ ತೊಗೊಂಡು ನಾವು ಪ್ರೆಸ್ ಮಾಡಿದ್ವು. ಬೆಂಕಿ ಅವಾಯ್ಡ್ ಆಗಲಿಲ್ಲ. ತಿರ್ಗಾ ಫೈರ್ ಇಂಜಿನ್ ಫೋನ್ ಮಾಡಿದ್ವು. ಆಮೇಲೆ ಅವ್ರು ಬಂದು ಫೈರ್ ಇಂಜಿನ್ದವ್ರು ಬರ್ಕೊಡಕ್ಕೆ ಅಷ್ಟೇ ಬಾಡಿಲಿದ್ದ ಡ್ರೈವರು ಬರ್ನ್ ಆಗಿದ್ದ. ತಿರ್ಗಾ ಇನ್ನು ಅದು ಫೈರ್ ಇಂಜಿನ್ದವ್ರು ಬಂದು ಎಲ್ಲ ಸಪೋರ್ಟ್ ಮಾಡಿದ ನಂತರ ಇದು ಫೈರ್ ಇಂಜಿನ್ ಬರಲಿ ಯಾವುದು ಸರಿ ಆಗಲಿಲ್ಲ. 4 ಟೈರ್ ಎಲ್ಲ ಸುಟ್ಟೋಗಿದ್ದು, ಕಾರೆಲ್ಲ ಪೂರ ಭಸ್ಮ ಆಗಿತ್ತು. ತಿರ್ಗಾ ಅವರಿಂದ ಒಂದು ಸ್ವಲ್ಪ ಏನೋ ಕಾರ ಒಂದು ಸ್ವಲ್ಪ ಬಚಾವಾಗೈತೆ ಅಷ್ಟೇ. ಅದರಲ್ಲಿ ಅಂತೂ ಏನೂ ಇಲ್ಲ. ಆದ್ರೂ ಬಾಡಿ ಅಂತೂ ಪೂರ ಬರ್ನ್ ಆಗಿದೆ ಸರ್. ಇನ್ನು ದುರಂತ ನಡೆದ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಹೆಚ್ಚುವರಿ SP ಪುರುಷೋತ್ತಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಘಟನೆ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತ ಚಾಲಕ ಜಾಲಹಳ್ಳಿಯ ನಿವಾಸಿ ಅನಿಲ್ ಎಂದು ತಿಳಿದು ಬಂದಿದೆ. ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಅದೇನೇ ಹೇಳಿ, ನೋಡುತ್ತಿದ್ದಂತೆ ಚಾಲಕ ಸುಟ್ಟು ಕರಕಲಾಗಿದ್ದು ಮಾತ್ರ ನಿಜಕ್ಕೂ ದುರಂತವೇ ಸರಿ. ಸರ್, ಇದು ಒಂದು 3 ಗಂಟೆ ಹೊತ್ತಲ್ಲೇ ಆಗಿದೆ. ಸೊ ರನ್ನಿಂಗಲ್ಲಿರೋ ಕಾರೇ ಬೆಂಕಿ ಹೊತ್ಕೊಂಡಿದೆ. ಕಾರಲ್ಲಿ ಒಬ್ಬರು ಇದ್ದರು. ಮೋಸ್ಟ್ಲಿ ಟೆಕ್ನಿಕಲ್ ಇಶ್ಯೂಸಿಂದ, ರೇಡಿಯೇಟರ್ ಇಶ್ಯೂಸಿಂದ ಬೆಂಕಿ ಹತ್ಕೊಂಡಿದೆ. ಫಸ್ಟು ಟೈರಿಗೆ ಹತ್ಕೊಂಡಿದೆ. ಸೊ ಡೋರ್ ಲಾಕ್ ಆಗಿದೆ ಅನಿಸುತ್ತೆ. ಆಮೇಲೆ ಬೆಲ್ಟ್ ಕೂಡ ಲಾಕ್ ಆಗಿತ್ತು, ಹೊರಗಡೆ ಬರೋಕ್ಕಾಗಿಲ್ಲ. ಸೊ ನಮ್ಮ ಎದುರುಗಡೆನೇ ಒಂದು 20 ನಿಮಿಷ ಉರಿದಿದೆ ಕಾರು. ಸೊ ಅವರು ಕಾರಲ್ಲೇ ಅನ್ಫಾರ್ಚುನೇಟ್ಲಿ ಹೋಗಿದ್ದಾರೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ಅಟ್ ದ ಸಿಚುವೇಶನ್. ರಾಮ್ ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಫಸಲಿಗೆ ಬಂದಿದ್ದ ಬಾಳೆ ಗಿಡಗಳನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ಕಡಿದು ಹಾಕಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿಯ ಇಡಗೂರು ಗ್ರಾಮದಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕು ಇಡಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮುದ್ದುಗಂಗಮ್ಮ ಎಂಬುವವರ ಜಮೀನಿನಲ್ಲಿ 1700 ಬಾಳೆ ಗಿಡಗಳನ್ನು ನಾಟಿ ಮಾಡಿದ್ದು, ಅವುಗಳಲ್ಲಿ 156 ಗಿಡಗಳಲ್ಲಿ ಫಸಲು ಬಂದಿರುವ ಬಾಳೆ ಗಿಡಗಳನ್ನು ದುರುದ್ದೇಶದಿಂದ ರಾತ್ರಿ ವೇಳೆಯಲ್ಲಿ ಕಡಿದು ಹಾಕಿದ್ದಾರೆಂದು ಮುದ್ದುಗಂಗಮ್ಮ ಮಗ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ಇನ್ನು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವೆಂಬಂತೆ ಮುದ್ದುಗಂಗಮ್ಮನ ಗೋಳು ಹೇಳತೀರದು. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆಗಳನ್ನು ಬೆಳೆದಿದ್ದು, ಕೆಲವು ಕಿಡಿಗೇಡಿಗಳು ನಮ್ಮ ಏಳಿಗೆ ಸಹಿಸಲಾಗದೆ ಈ ರೀತಿ ಕೃತ್ಯ ಎಸಗಿದ್ದಾರೆ. ಇದರಿಂದ ನಮಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಆ ದೇವರೇ ಕಾಪಾಡಬೇಕು. ಇಂತಹ ಸ್ಥಿತಿಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ತಾಲೂಕು ಆಡಳಿತದ ವತಿಯಿಂದ ಅಥವಾ ಕೃಷಿ ಇಲಾಖೆ ವತಿಯಿಂದ ಪರಿಹಾರ ನೀಡಲು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಮುದ್ದುಗಂಗಮ್ಮನ ಮಗ ನರಸಿಂಹಮೂರ್ತಿ ಅಳಲನ್ನು ತೋಡಿಕೊಂಡಿದ್ದಾರೆ. ಸುಮಾರು 1700 ಗಿಡಗಳನ್ನು ಇಡಗೂರು ರಸ್ತೆಯಲ್ಲಿ ಬಾಳಿತೋಟ ನಾಟ ಮಾಡಿ ಸುಮಾರು 6 ತಿಂಗಳಾಗಿದೆ. ಈ ಒಂದು 6 ತಿಂಗಳಿಂದ ಬಹಳ ಕಷ್ಟಪಟ್ಟು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬಾಳೆ ಬೆಳಿಬೇಕು ಅಂತ ಆರ್ಗ್ಯಾನಿಕಲ್ಲಿ ನಾವು ನಾಟಿ ಮಾಡಿ ಈಗಲೂ ಕೂಡ ಆರ್ಗ್ಯಾನಿಕಲ್ಲಿ ಮಾಡಬೇಕು ಅಂತ ಉದ್ದೇಶದಿಂದ ಭೂಮಿ ಹಾಳಾಗಬಾರ್ದು ಒಂದು ಉದ್ದೇಶಕ್ಕೆ ಆರ್ಗ್ಯಾನಿಕಲ್ಲೇ ಬೆಳೆಸ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ 1700 ಗಿಡಗಳು ನಾಟಿ ಮಾಡಿ ಬಹಳ ಅಚ್ಚುಕಟ್ಟಾಗಿ ಬೆಳೆಸಿದ್ವಿ. ಇಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಸುಮಾರು 156 ಗಿಡಗಳನ್ನು
ಕೆಲ ರಾಜಕೀಯ ದುರುದ್ದೇಶದಿಂದ ಇದನ್ನು ಕಟ್ ಮಾಡಿಸಿದ್ದಾರೆ. ಇದು ರೈತರು ಮತ್ತು ಸಾರ್ವಜನಿಕರು ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಆರ್ಗಾನಿಕಲ್ಲಿ ಬೆಳೆದರೆ ಒಳ್ಳೆಯ ಆಹಾರ ಆಗುತ್ತೆ. ಬಾಳೆಹಣ್ಣು ಸುಮಾರು ಇದು ಒಂದು 2 ಲಕ್ಷದವರೆಗೂ ಲಾಸ್ ಆಗಿರ್ತಕ್ಕಂಥ ಅಮೌಂಟ್ ಆಗಿದೆ. ಸುಮಾರು 160 ಗಿಡಗಳನ್ನು ಕಟ್ ಮಾಡಿದ್ದಾರೆ. ಇನ್ನೇನು ಒಂದು ತಿಂಗಳು ಆದಮೇಲೆ ಇನ್ನೇನು ಮೋಸ ಹೊಡೆಯುವ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಸುಮಾರು 1.5 ರಿಂದ 2 ಲಕ್ಷ ರೂಪಾಯಿ ಲಾಸ್ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಆ ದೇವರು ಭಗವಂತ ಒಳ್ಳೇದು ಮಾಡಲ್ಲ. ರೈತರಿಗೆ ಯಾವತ್ತೂ ಕೂಡ ಯಾರೂ ಕೂಡ ದಯವಿಟ್ಟು ತೊಂದರೆ ಮಾಡಬೇಡಿ. ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತೀವಿ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರಕ್ಷಕ ಉಪನಿರೀಕ್ಷಕ ರಮೇಶ್ ಗುಗೂರಿ ತನಿಖೆ ಕೈಗೊಂಡಿದ್ದಾರೆ. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಅಧಿಕಾರಿಗಳು ಸಮಸ್ಯೆಗಳನ್ನು ಹೆಮ್ಮೆಟ್ಟಿಕೊಂಡು ಹೋದಾಗ ಪರಿಹಾರ ಕಂಡುಕೊಂಡು ಕಾನೂನಾತ್ಮಕವಾಗಿ ಫಲಾನುಭವಿಗಳಿಗೆ ಸಿಗಬೇಕಾದ ನ್ಯಾಯ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಇಲ್ಲಿನ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಕೊಣಗಿನ ಬೆಲೆ ಗ್ರಾಮ ನಿದರ್ಶನವಾಗಿದೆ. ಹೌದು, ಸುಮಾರು 13 ವರ್ಷಗಳ ಹಿಂದೆ ಫಲಾನುಭವಿಗಳು ನಿವೇಶನ ಜಾಗಕ್ಕಾಗಿ ಅರ್ಜಿ ಸಲ್ಲಿಸಿದ್ರೂ ಸಹ ಕಾರಣಾಂತರಗಳಿಂದ ಸ್ಥಗಿತಗೊಂಡು ಹಕ್ಕು ಪತ್ರಗಳು ಸಿಗದೆ ಸಮಸ್ಯೆ ಎದುರಿಸುತ್ತಿದ್ದ ದೇವನಹಳ್ಳಿ ತಾಲೂಕಿನ ಕೊಣಗಿನ ಬೆಲೆ ಗ್ರಾಮದ 101 ಕುಟುಂಬಗಳಿಗೆ ಹಕ್ಕುಪತ್ರ ಭಾಗ್ಯ ಸದ್ಯ ಸಿಕ್ಕಿದಂತಾಗಿದೆ. ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ಗ್ರಾಮ ಭೇಟಿ ಸಂದರ್ಭದಲ್ಲಿ ಗ್ರಾಮಸ್ಥರಿಂದ ಕೇಳಿದ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕೆಂದು ಹಠಕ್ಕೆ ಬಿದ್ದು ಸಮಸ್ಯೆಯನ್ನ ಬಗೆಹರಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ 3 ಎಕರೆ 33 ಗುಂಟೆ ವಿಸ್ತೀರ್ಣದ ಜಮೀನಿನಲ್ಲಿ ಆಶ್ರಯ ಯೋಜನೆಯಡಿ ಆಯ್ಕೆಯಾದ 101 ಫಲಾನುಭವಿಗಳ ಪೈಕಿ 97 ಮಹಿಳಾ ಫಲಾನುಭವಿಗಳಿಗೆ ಹಕ್ಕುಪತ್ರಗಳಿಗೆ ಸಹಿ ಮಾಡಲು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳಿಗೆ ಸೂಚನೆ ನೀಡುವುದರ ಮೂಲಕ ಸಕ್ಷಮ ಅಧಿಕಾರಿಗಳೆಂದು ನೇಮಿಸಿದ್ದ ಫಲವಾಗಿ ಇದೀಗ ಹಕ್ಕುಪತ್ರಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮದ ಪತ್ರದಲ್ಲಿ ಅಂಶಗಳಂತೆ ನಿಯಮಾನುಸಾರ ಪರಿಶೀಲಿಸಿ ಷರತ್ತುಗಳಿಗೆ ಅನುಗುಣವಾಗಿ ಸಹಿ ಮಾಡಿ ಫಲಾನುಭವಿಗಳಿಗೆ ಸಚಿವರ ಮಾರ್ಗದರ್ಶನದಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಗ್ರಾಮ ಸಭೆ ಮೂಲಕ ಆಯ್ಕೆಯಾದಂಥ ಬೆನಿಫಿಷರೀಸ್ಗೆ ಹಕ್ಕುಪತ್ರ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಏನು ಬರುತ್ತೆ ಆ ಹೌಸಿಂಗ್ ಕಾರ್ಪೊರೇಷನ್ಗೆ ಕೊಟ್ಟಿರುವಂಥ ಹಕ್ಕುಪತ್ರಕ್ಕೆ ಸಕ್ಷಮ ಪ್ರಾಧಿಕಾರ ಸಹಿ ಮಾಡುವಂಥ ಪ್ರಾಧಿಕಾರನ ನೇಮಕ ಮಾಡಬೇಕು. ಆ ನೇಮಕ ಮಾಡಿದ ಪ್ರಾಧಿಕಾರನೇ ಅದನ್ನು ಹಕ್ಕುಪತ್ರನ ಏನು ನಕ್ಷೆ ಬಡಾವಣೆ ನಕ್ಷೆ ಇರುತ್ತೋ ಆ ಬಡಾವಣೆ ನಕ್ಷೆಯಲ್ಲಿರುವಂಥ ಸೈಟ್ ನಂಬರ್ ವೈಸ್ ಹಕ್ಕುಪತ್ರದಲ್ಲಿ ನಮೂದು ಮಾಡಿ ಸಹಿ ಮಾಡಿ ವಿತರಣೆ ಮಾಡುವಂಥ ಒಂದು ನಿಯಮ ಇದೆ. ಬಟ್ ಈ ನಿಯಮ ಹಿಂದೆ ಕಾರಣಾಂತರಗಳಿಂದ ಪಾಲನೆ ಆಗದೇ ಇರೋದು ಕಂಡು ಬಂದಿರೋದ್ರಿಂದ ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸೋ ನಿಟ್ಟಿನಲ್ಲಿ ಕ್ರಮ ತಗೊಂಡಿರ್ತೀವಿ. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಸೇವಾ ಸಕ್ರಮತೆಗಾಗಿ ಅನಿರ್ದಿಷ್ಟ ಹೋರಾಟ ನಡೆಸುತ್ತಿರುವ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಇಂದು 34ನೇ ದಿನಕ್ಕೆ ಕಾಲಿಟ್ಟಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಗಣಿ ನೀರು ಮೇಲೆ ಸುರಿದುಕೊಂಡು ಅರೆಬೆತ್ತಲೆ ಪ್ರತಿಭಟನೆ ಮಾಡಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರು. ಕೈ ಮುಗಿತೀವಿ, ಬೇಡ್ಕೊತಿದ್ದೀವಿ. ಕಳೆದ 20 ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸೇವಾ ಸಕ್ರಮತೆಗೊಳಿಸಬೇಕೆಂದು ಒತ್ತಾಯಿಸಿ ಕಳೆದ 34 ದಿನಗಳಿಂದ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟ ಹೋರಾಟ ನಡೆಸುತ್ತಿರುವ ಉಪನ್ಯಾಸಕರು ಭಿನ್ನ ವಿಭಿನ್ನ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಜಿಲ್ಲೆಗಳಿಗೆ ಭೇಟಿ ಕೊಟ್ಟ ಮಂತ್ರಿಗಳು ಸ್ಥಳೀಯ ಶಾಸಕರಿಗೆ ಮನವಿಗಳನ್ನು ಕೊಟ್ಟು ಸುಸ್ತಾದ ಉಪನ್ಯಾಸಕರು ಬಸ್ ನಿಲ್ದಾಣಗಳಲ್ಲಿ ಮಾಸ್ಕ್ಗಳನ್ನು ಹಂಚಿದ್ರು. ಜನನಿಬಿಡ ಪ್ರದೇಶಗಳಲ್ಲಿ ಕಡಿಮೆ ದರಕ್ಕೆ ಕರವಸ್ತ್ರ ವ್ಯಾಪಾರ ಮಾಡಿದ್ರು. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋ ಉಪನ್ಯಾಸಕರು ಇಂತಹ ಸ್ಥಿತಿಗೆ ಇಳಿದಿದ್ದಾರೆ ಅನ್ನೋ ಮನವರಿಕೆ ಮಾಡಿಕೊಟ್ರು. ಮನ ಕರಗದ ಸರ್ಕಾರಕ್ಕೆ ಬುದ್ಧಿ ಕಲಿಸುವ ದೃಷ್ಟಿಯಿಂದ 34ನೇ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮೈ ಮೇಲೆ ಸಗಣಿ ನೀರು ಸುರಿದುಕೊಂಡು ಬಟ್ಟೆ ಬಿಚ್ಚಿ ಅರೆಬೆತ್ತಲೆ ಪ್ರತಿಭಟನೆಯನ್ನು ನಡೆಸಿದ್ರು. ನಾನು 19 ವರ್ಷ ಸೇವೆ ಮಾಡಿದ್ದೇನೆ. ನಾನು ಕುಟುಂಬ ನಿರ್ವಹಿಸಲು ಕಷ್ಟ ಆಗ್ತಿದೆ ನನಗೆ. ದಯಮಾಡಿ ಇಲ್ಲ ಸರ್, ನಾನು ಕಷ್ಟ ಮಾಡೋದು ನಾನು ಸರ್, ತೊಂದರೆ ಆಗ್ತಿದೆ. ನಾನು
ಸಗಣಿ ಮೈನಸ್ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಅರಕೆರೆ ಮುನಿರಾಜುರನ್ನ ತಡೆಯಲು ಬಂದ ಪೊಲೀಸರನ್ನು ಲೆಕ್ಕಿಸದೆ ಮೈ ಮೇಲೆ ಸಗಣಿ ನೀರು ಸುರಿದುಕೊಂಡ್ರೆ ಉಳಿದ ಪದಾಧಿಕಾರಿಗಳು ಬಟ್ಟೆ ಬಿಚ್ಚಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೂ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಆಯೋಜಿಸಲಾಗಿದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ಮಾಲೂರು ತಾಲೂಕಿನ ಅಬ್ಬೇನಹಳ್ಳಿ ತೋರಣಹಳ್ಳಿ ಗ್ರಾಮದಲ್ಲಿ ವಿಕಸಿತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮಕ್ಕೆ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ನೀಡಿ ಮಾತನಾಡಿ, ಕೇಂದ್ರ ಸರ್ಕಾರ ನಾಗರಿಕರ ಅಭಿವೃದ್ಧಿಗೆ 106 ಯೋಜನೆಗಳನ್ನು ರೂಪಿಸಿದ್ದು, ಈ ಯೋಜನೆಗಳ ಲಾಭವನ್ನು ದೇಶದ ಪ್ರತಿ ಮನೆಯಲ್ಲೂ ಫಲಾನುಭವಿಗಳಾಗಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟ ಕಡೆಯ ನಾಗರಿಕರಿಗೂ ತಲುಪಿಸುವುದೇ ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಆಡಳಿತದ ಗುರಿಯಾಗಿದ್ದು, ಸರ್ಕಾರದ ಯೋಜನೆಗಳ ಸೌಲಭ್ಯ ಪಡೆದ ಫಲಾನುಭವಿಗಳನ್ನು ಸಂಘಟಿಸುವುದು, ಈ ಯೋಜನೆಗಳಿಂದ ವಂಚಿತರಾದ ಫಲಾನುಭವಿಗಳಿಗೆ ಇದರ ಸೌಲಭ್ಯಗಳು ಸಿಗುವಂತೆ ಮಾಡುವ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಬೇಕಾಗಿದೆ ಎಂದರು. ಕಾಂಕ್ರೀಟ್ ಡ್ರೈನೇಜ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಬೀದಿ ದೀಪಗಳು ಹಾಕಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಕಸದ ತೊಟ್ಟಿಗಳನ್ನು ಕಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಕಸ ವಿಲೇವಾರಿ ಘಟಕಗಳನ್ನು ಕಟ್ಟಿರ್ತಕ್ಕಂಥದ್ದು ಸ್ವಚ್ಛ ಸಂಕೀರ್ಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಕಸ ಎತ್ತೋದಕ್ಕೆ ವಾಹನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರ ಅದನ್ನ ಮಾತ್ರನೇ ನಾವು ಹೇಳ್ತಾ ಇದ್ದೀವಿ, ಸುಳ್ಳು ಹೇಳೋದೇ ಇಲ್ಲ. ಆ ಗ್ಯಾರಂಟಿ ಈ ಗ್ಯಾರಂಟಿ ಕೊಟ್ಬಿಡ್ತೀವಿ ಹೇಳೋದೇ ಇಲ್ಲ. ನಾವು ನರೇಂದ್ರ ಮೋದಿ ಇದೆಲ್ಲ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಉಜ್ವಲ್ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಮತ್ತು ಆಯುಷ್ಮಾನ್ ಕಾರ್ಡ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಮುನಾ ಸಿಂಗ್, ಪಿಡಿಒ ರಾಘವೇಂದ್ರ ರಾವ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್, ಶ್ರೀಧರ್ ರೆಡ್ಡಿ, ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ರೈತರು ಪರಿಹಾರ ಪಡೆಯಲೆಂದೇ ಬರಗಾಲವನ್ನ ನಿರೀಕ್ಷಿಸುತ್ತಿದ್ದಾರೆ. ಅವರಿಗೆ ಎಲ್ಲವನ್ನೂ ಉಚಿತವಾಗಿ ಕೊಟ್ಟಿದ್ದೇವೆಂದು ರೈತರ ವಿರುದ್ಧವಾಗಿ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ನೀಡಿದ ಹೇಳಿಕೆ ವಿರುದ್ಧ ರೈತ ಸಂಘಗಳು ತಿರುಗಿ ಬಿದ್ದಿವೆ. ಚಿಕ್ಕಬಳ್ಳಾಪುರದಲ್ಲಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಒತ್ತಾಯಿಸಿದರು. ಸಕ್ಕರೆ ಖಾತೆ ಸಚಿವ ಬೆಳಗಾವಿ ಅಥಣಿ ತಾಲೂಕು ಸಹಕಾರ ಸಂಘದ ಸಭೆಯೊಂದರಲ್ಲಿ ರೈತರು ಪರಿಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬೇಕೆಂದೇ ಬರಗಾಲ ಬರಲಿ ಎಂದು ನಿರೀಕ್ಷೆ ಮಾಡ್ತಿದ್ದಾರೆ. ನಮ್ಮ ಸರ್ಕಾರ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ, ಕೃಷಿ ಹೊಂಡಗಳಿಗೆ ಪೇಪರ್, ಇತರೆ ಸೌಲಭ್ಯಗಳನ್ನು ಉಚಿತವಾಗಿ ಒದಗಿಸಲಾಗುತ್ತಿದೆ ಎಂದು ಹೇಳಿಕೆಯನ್ನ ನೀಡಿದರು. ಈ ಮಾತಿಗೆ ಕೆರಳಿದ ರೈತ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿವೆ. ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಭಕ್ತರಳ್ಳಿ ಬೈರೇಗೌಡ, ಶಿವಾನಂದ ಪಾಟೀಲ್ ರೈತ ವಿರೋಧಿ ಸಚಿವನಾಗಿದ್ದಾನೆ. ಅಧಿಕಾರ ಮದದಿಂದ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದಾನೆ. ಯಾವ ರೈತರು ಪರಿಹಾರಕ್ಕಾಗಿ ತಮ್ಮ ಬೆಳೆ ನಷ್ಟ ಮಾಡಿಕೊಳ್ಳಲ್ಲ. ರೈತರಿಗೆ ಬೀಜ, ಗೊಬ್ಬರ ಪುಕ್ಕಟೆಯಾಗಿ ಕೊಡುತ್ತಿದ್ದೇವೆಂದು ಹೇಳ್ತಿದ್ದಾರೆ. ಅವರೇನು ಮನೆಯಿಂದ ಕೊಡ್ತಾರಾ? ನಾವು ಕಟ್ಟಿದ ತೆರಿಗೆಯಿಂದ ಸೌಲಭ್ಯಗಳನ್ನ ಕೊಡ್ತಿಲ್ಲ. ಅದು ನಮ್ಮ ಹಕ್ಕು. ಸಿಎಂ ಸಿದ್ದರಾಮಯ್ಯ ಕೂಡಲೇ ಶಿವಾನಂದ ಪಾಟೀಲ್ ರಾಜೀನಾಮೆ ಪಡೆಯಬೇಕೆಂದು ಒತ್ತಾಯಿಸಿದರು. ಸಹಕಾರ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಅವರು ಆಡಿದ ಮಾತಿಗೆ ಇವತ್ತು ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ರೈತರು ಇವತ್ತು ಬೀದಿಗೆ ಬರಲಿಕ್ಕೆ ಕಾರಣ ಏನು? ಅವರು ರಾತ್ರಿ 9 ಗಂಟೆಯಲ್ಲಿ ಮಾತಾಡಿರೋಂಥ ಒಬ್ಬ ಮನುಷ್ಯ ಅನ್ನ ತಿಂದವನೋ ಅಥವಾ ಮದ್ಯದ ಸೆಸೆ ಕುಡಿದು ಮಾತಾಡೋನು ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಬೇಕು.
ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ರಾಮು, ತಾಲೂಕು ಅಧ್ಯಕ್ಷ ಗೋಪಾಲ್, ರಾಮಾಂಜಿನಪ್ಪ, ತಾದೂರು ಮಂಜುನಾಥ್, ನಾಗಭೂಷಣ್ ಸೇರಿದಂತೆ ಇತರರು ಭಾಗವಹಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ತೀವ್ರ ಹೆರಿಗೆ ನೋವಿನಿಂದ ಒದ್ದಾಡುತ್ತಿದ್ದ ಮಹಿಳೆಯನ್ನು ಸಾರ್ವಜನಿಕರು ಕಂಡು ಕಾಣದ ರೀತಿಯಲ್ಲಿ ಇದ್ದ ವೇಳೆ ಅಲ್ಲೇ ಇದ್ದ ಮಂಗಳಮುಖಿಯರ ತಂಡ ಸಮಯ ಪ್ರಜ್ಞೆಯಿಂದ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಗೌರಿಬಿದನೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿದ್ದು ರಾತ್ರಿಯೇ ಸುರಕ್ಷಿತವಾಗಿ ಹೆರಿಗೆಯಾಗಿದೆ. ಮಂಗಳಮುಖಿಯರು ಮತ್ತು ಆಟೋ ಚಾಲಕನ ಸೇವೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಗೌರಿಬಿದನೂರು ರೈಲ್ವೆ ನಿಲ್ದಾಣದಲ್ಲಿ ಸೋಮವಾರ ರಾತ್ರಿ ಮನಕಲಕುವ ಘಟನೆಯೊಂದು ನಡೆದಿದೆ. ಮೂಲತಃ ಉತ್ತರ ಪ್ರದೇಶದ ಕೊಂಪಲ ಎಂಬ ಗ್ರಾಮದ ತುಂಬು ಗರ್ಭಿಣಿ ಮಹಿಳೆ ಮುನ್ನಿ ಎಂಬಾಕೆ ತನ್ನ ಪತಿಯನ್ನು ನೋಡಲು ರೈಲಿನಲ್ಲಿ ಬೆಂಗಳೂರಿಗೆ ಪಯಣಿಸುತ್ತಿದ್ದ ವೇಳೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು, ರೈಲಿನಲ್ಲಿದ್ದ ಸಾರ್ವಜನಿಕರು ಹೆರಿಗೆ ನೋವು ಹೆಚ್ಚಾದ ಕಾರಣ ಗೌರಿಬಿದನೂರು ರೈಲ್ವೆ ನಿಲ್ದಾಣದಲ್ಲಿ ಆಕೆಯನ್ನು ರೈಲಿನಿಂದ ಕೆಳಗೆ ಇಳಿಸಿದ್ದಾರೆ. ಗೌರಿಬಿದನೂರು ರೈಲ್ವೆ ನಿಲ್ದಾಣದಲ್ಲಿ ತೀವ್ರವಾಗಿ ಹೆರಿಗೆ ನೋವಿನಿಂದ ಒದ್ದಾಡುತ್ತಿದ್ದ ಮಹಿಳೆಯನ್ನು ಮಂಗಳಮುಖಿಯರ ತಂಡ ಗಮನಿಸಿ ಸಮಯ ಪ್ರಜ್ಞೆಯಿಂದ ಆಸ್ಪತ್ರೆಗೆ ದಾಖಲಿಸಿದ್ದು, ಆಸ್ಪತ್ರೆಯಲ್ಲಿ ಮಹಿಳೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಇನ್ನು ತಾಯಿ ಮತ್ತು ಮಗು ಇಬ್ಬರು ಸಹ ಆರೋಗ್ಯವಾಗಿದ್ದಾರೆಂದು ವೈದ್ಯೆ ಸರೋಜಾ ತಿಳಿಸಿದ್ದಾರೆ. ಇದೇ ವೇಳೆ ಮಂಗಳಮುಖಿಯರಾದ ವಿಜಯಲಕ್ಷ್ಮಿ, ನಿಹಾರಿಕಾ, ಅಶ್ವಿನಿ, ಅಖಿಲ, ಶೈಲು, ಪ್ರೇಮ, ಲಕ್ಕಿ, ಆಂಬ್ಯುಲೆನ್ಸ್ ಚಾಲಕ ಕಾರ್ತಿಕ್, ಚಿನ್ನು ಮತ್ತು ಆಟೋ ಚಾಲಕ ಶಂಕರ್ ಸಹಾಯ ಹಸ್ತ ಚಾಚಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾದ ಪ್ರದೀಪ್ ಈಶ್ವರ್ ಆರೋಗ್ಯ ಮತ್ತು ಶೈಕ್ಷಣಿಕ ಸಮಸ್ಯೆಗಳಿಗೆ ಒತ್ತು ನೀಡಿದ್ರು. ನಮಸ್ತೆ ಚಿಕ್ಕಬಳ್ಳಾಪುರ ಮೂಲಕ ಮನೆ ಮನೆ ಭೇಟಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಇದೇ ಮೊದಲ ಬಾರಿಗೆ ಒಂದೇ ವೇದಿಕೆಯಡಿ ನಾನಾ ತರಹ ಅಹವಾಲು ಸ್ವೀಕಾರಕ್ಕೆ ಜನತಾ ದರ್ಶನ ಹಮ್ಮಿಕೊಂಡಿದ್ದು, ತಾಲೂಕು ಕಚೇರಿ ಮುಂದೆ ಬೃಹತ್ ವೇದಿಕೆ ಸಿದ್ಧಪಡಿಸಲಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಶಾಸಕರಾದ ಕೂಡಲೇ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ಮನೆ ಮನೆ ಭೇಟಿ ಯೋಜನೆ ಹಾಕಿಕೊಂಡಿದ್ರು. ಅದರ ಜೊತೆಗೆ ಶಿಕ್ಷಣದ ಅಭಿವೃದ್ಧಿಗೆ ವಿದ್ಯಾರ್ಥಿಗಳಿಗೆ ಸ್ವಂತ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಆರೋಗ್ಯ ಸುಧಾರಣೆಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಮಾಡಿಸಿದ್ದಾರೆ. 10 ಆಂಬ್ಯುಲೆನ್ಸ್ಗಳನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಇದರೆಲ್ಲದರ ಜೊತೆಗೆ ಇದೇ ಮೊದಲ ಬಾರಿಗೆ ನಾಳೆ ತಾಲೂಕು ಕಚೇರಿ ಮುಂದೆ ಜನತಾ ದರ್ಶನ ಹಮ್ಮಿಕೊಂಡಿದ್ದಾರೆ. ಜನತಾ ದರ್ಶನದಲ್ಲಿ ಕ್ಷೇತ್ರದ ಜನರು ನಾನಾ ರೀತಿಯ ಅಹವಾಲು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಲ ಅಧಿಕಾರಿಗಳು ಇರಲಿದ್ದು ಸ್ಥಳದಲ್ಲಿಯೇ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಅದಕ್ಕಾಗಿ ಬೃಹತ್ ವೇದಿಕೆ ತಾಲೂಕು ಕಚೇರಿ ಮುಂದೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ದೇವನಹಳ್ಳಿ ನಗರ ವ್ಯಾಪ್ತಿಯ ಪ್ರಸನ್ನಹಳ್ಳಿಯಲ್ಲಿರುವ ಆಕಾಶ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ 2023-24ನೇ ಸಾಲಿನ 14ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಕಾಶ್ ಸಮೂಹ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿತ್ತು. ಸಮಾರಂಭವನ್ನು ಕನ್ನಡ ಖ್ಯಾತ ಚಲನಚಿತ್ರ ನಟ ರಮೇಶ್ ಅರವಿಂದ್ ಉದ್ಘಾಟಿಸಿ ಚಾಲನೆ ನೀಡಿದರು. ಇನ್ನು ನಟ ರಮೇಶ್ ಅರವಿಂದ್ ಪೋಷಕರೊಂದಿಗೆ ಸಮಾಲೋಚನೆ ನಡೆಸುವುದರ ಮೂಲಕ ಪೋಷಕರ ಒತ್ತಾಯದ ಮೇರೆಗೆ ಕನ್ನಡದ ಹಾಡು ಹಾಡಿ ನೆರೆದಿದ್ದ ಪೋಷಕರಿಗೆ ಮನೋಲ್ಲಾಸವನ್ನು ತಂದುಕೊಟ್ರು. ನಂತರ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸ ಮತ್ತು ಅವರಿಗೆ ಹೊಂದಿಕೊಂಡು ಹೇಗೆ ಹೋಗಬೇಕು ಎಂಬುದರ ಬಗ್ಗೆ ತಿಳಿಸಿಕೊಟ್ಟರು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶಾಲಾ ಮಕ್ಕಳು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಆಕಾಶ್ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಕೆ ಮುನಿರಾಜ್, ಅಧ್ಯಕ್ಷೆ ಪುಷ್ಪಾ ಮುನಿರಾಜು, ಉಪಾಧ್ಯಕ್ಷ ಅಮರ್ಗೌಡ, ಪ್ರಾಂಶುಪಾಲೆ ಅರ್ಪಿತಾ ಸೇರಿದಂತೆ ಮಕ್ಕಳು, ಪೋಷಕರು ಹಾಜರಿದ್ದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ನೈಜ ಘಟನೆ ಆಧಾರಿತ ರೂಲರ್ಸ್ ಚಿತ್ರತಂಡದಿಂದ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಚಿತ್ರದ ನಿರ್ಮಾಪಕ ಡಾಕ್ಟರ್ ಕೆ.ಎಂ. ಸಂದೇಶ್ ಮಾತನಾಡಿ, ರೂಲರ್ಸ್ ಚಿತ್ರ ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವ ನೈಜ ಘಟನೆ ಚಿತ್ರವಾಗಿದೆ. ಜಿಲ್ಲೆಯಲ್ಲಿ ಜಾತಿ ವ್ಯವಸ್ಥೆ ತಾಂಡವಾಡ್ತಿದೆ. ಇದರಿಂದ ವಿದ್ಯಾರ್ಥಿನಿಯರ ಶೈಕ್ಷಣಿಕತೆ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ, ಹೆಣ್ಣು ಸಮಾಜದಲ್ಲಿ ಎಲ್ಲಿ ಸೋಲುತ್ತಾಳೆ ಅಲ್ಲೇ ಗೆಲ್ಲಬೇಕೆಂಬ ಅಂಶವನ್ನ ಗುರಿ ಇಟ್ಟುಕೊಂಡು ಸಿನಿಮಾ ಮಾಡಿದ್ದೇವೆ ಎಂದರು. ಚಿತ್ರ ನಿರ್ದೇಶಕ ಉದಯ ಭಾಸ್ಕರ್ ಮಾತನಾಡಿ, ನಾನು ರೈತ ಕುಟುಂಬದಿಂದ ಬಂದಿದ್ದೇನೆ. ಹೊಲ ತೋಟದಲ್ಲಿ ನಾನು ಮಗ್ನನಾಗಿದ್ದೆ. ಚಿತ್ರತಂಡದ ನಿರ್ಮಾಪಕರ ಆಸಕ್ತಿ ಮತ್ತು ಕತೆ ನನಗೆ ಇಷ್ಟ ಎಂದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡ ಕಲ್ಲಿನಾಯಕನಹಳ್ಳಿ ಮುನಿಯಪ್ಪ, ಚಿತ್ರತಂಡದ ಸಿಬ್ಬಂದಿ ಹಾಜರಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಡಿ ಬಾಸ್ ಎಂದೇ ಖ್ಯಾತಿ ಗಳಿಸಿರುವ ನಟ ದರ್ಶನ್ ಅವರ ಬಹುನಿರೀಕ್ಷಿತ ಕಾಟೇರ ಚಿತ್ರವು ರಾಜ್ಯದಾದ್ಯಂತ ಡಿಸೆಂಬರ್ 29ಕ್ಕೆ ಬಿಡುಗಡೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಡಿ ಬಾಸ್ ಅಭಿಮಾನಿಯೊಬ್ಬರು ವಿಶೇಷ ರೀತಿಯಲ್ಲಿ ಅಭಿಮಾನವನ್ನು ತಮ್ಮ ಪುತ್ರನ ಮೂಲಕ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೊಡ್ಡಮಲ್ಲೆ ಗ್ರಾಮದ ಸಂಧ್ಯಾರಾಣಿ ಪಿ. ಅನಿಲ್ ದಂಪತಿಗಳ 6 ತಿಂಗಳ ಪುತ್ರ ಪುನರ್ವಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಚಿತ್ರ ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನಗೊಳ್ಳಲಿ ಎಂದು ಶುಭ ಹಾರೈಸಿ ರಾಗಿ ಕಾಳುಗಳಿಂದ ಡಿ ಬಾಸ್ ಹೆಸರನ್ನ ಬರೆಯುವ ಮೂಲಕ ರಾಗಿ ತೆನೆಗಳಿಂದ ಅಲಂಕರಿಸಿ ಮಗುವಿಗೆ ಡಿ ಬಾಸ್ ಉಡುಗೆಯನ್ನು ತೊಡಿಸಿ ತಮ್ಮ ಅಭಿಮಾನವನ್ನು ತೋರ್ಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಟರಿಗೋಸ್ಕರ ತಮ್ಮ ಅಭಿಮಾನವನ್ನು ಈ ರೀತಿಯಾಗಿ ವ್ಯಕ್ತಪಡಿಸುತ್ತಿರುವುದು, ಹಚ್ಚಿ ಹಾಕಿಸಿಕೊಳ್ಳುವುದು ಸೇರಿದಂತೆ ನಟರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿದಂತಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಂಡನೊಂದಿಗೆ ಸಂಸಾರ ಮಾಡಲು ಒಪ್ಪದ ಮಗಳನ್ನು ಕೊಂದು ಸುಟ್ಟು ಹಾಕಿ ಹುಡುಕಿ ಕೊಡುವಂತೆ ದೂರು ಕೊಟ್ಟ ತಂದೆ. 4 ತಿಂಗಳ ನಂತರ ಪ್ರಕರಣ ಬಯಲಿಗೆ. ಹೊಸ ವರ್ಷದ ಮೋಜು ಮಸ್ತಿಗೆ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ. ಅತಿಥಿ ಗೃಹಗಳ ಕೊಠಡಿ ಕಾಯ್ದಿರಿಸುವಿಕೆಯೂ ರದ್ದು. ಗೋಮಾಳ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಅಡ್ಡಿ. ಅಧಿಕಾರಿಗಳ ತಾರತಮ್ಯ ಧೋರಣೆ ಖಂಡಿಸಿ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಮಹಿಳೆ ಪ್ರತಿಭಟನೆ. 24 ಗಂಟೆ ಅವಧಿಯಲ್ಲಿ 2 ಯುವಕರನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ. ತುಮಕೂರಿನಲ್ಲಿ ಹೆಚ್ಚಿದ ಸರಣಿ ಕೊಲೆ, ಬೆಚ್ಚಿ ಬಿದ್ದ ಜನತೆ. ನೋಡುತ್ತಿದ್ದಂತೆ ಹೊತ್ತೂರಿದ ಎರ್ಟಿಗಾ ಕಾರು. ಎಷ್ಟೇ ಪ್ರಯತ್ನಿಸಿದ್ರೂ ಹೊರಬರಲಾಗದೆ ಚಾಲಕ ಸಜೀವ ದಹನ. ಎದೆ ಚೆಲ್ಲೆನಿಸುವ ಭಯಭೀಕರ ದೃಶ್ಯ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.